ದಾಂಪತ್ಯದಲ್ಲಿ ಪದನಿಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಹಾಸ್ಯ ಆಯಿತು, ಸಾಕಷ್ಟು ಮನರಂಜನೆ ಇತ್ತು, ಅದರ ಜೊತೆಗೆ ಸಾಕಷ್ಟು ಸಂದೇಶಗಳನ್ನು ಕೂಡ ನೀಡಿದ್ರು. ಹಾಗಾದರೆ ಆ ಸಂದೇಶಗಳಲ್ಲಿ ಇನ್ನೂ ಕೆಲವೊಂದು ವಿಸ್ತಾರವಾದಂತಹ ವಿಷಯಗಳು ಅಡಗಿವೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಂದುಮತಿಯವರು, ಈಗ ನಾವು ದಾಂಪತ್ಯದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಅಂದರೆ ದಂಪತಿಗಳು ಹೇಗಿರಬೇಕು, ಹೇಗಿರಬಾರ್ದು, ಎಲ್ಲ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ವಿ. ಆದರೆ ಬಿಟ್ಟಂತಹ ವಿಷಯ ಏನಂದರೆ ಅತ್ತೆ ಸೊಸೆ ಜಗಳದ ಬಗ್ಗೆ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ಗಮನ ಹರಿಸಿದ್ರೆ, ಅದು ಅವಿಭಕ್ತ ಕುಟುಂಬದಲ್ಲಂತೂ ಅತ್ತೆ ಸೊಸೆ ಜಗಳ ಕಾಮನ್ ಆಗೇ ಬಿಟ್ಬಿಡಿದೆ. ಹಾಗಾದರೆ ಅತ್ತೆ ಸೊಸೆ ಚೆನ್ನಾಗಿರಬೇಕು, ಅವರು ಒಂದು ರೀತಿ ಸಾಮರಸ್ಯವಾಗಿರಬೇಕು ಅಂದರೆ ಏನು ಬೇಕು ಅಂತೀರಾ? ಏನು ಬೇಕು ಅಂದ್ರೆ ಅವರಲ್ಲಿಬ್ಬರಲ್ಲಿ ಪರಸ್ಪರ ತಿಳುವಳಿಕೆ ಇರಬೇಕು, ಪ್ರೀತಿ ಇರಬೇಕು ಮೊದಲು. ಈಗ ಏನಾಗಿದೆ ಅಂದ್ರೆ ಅತ್ತೆಯಂದಿರು ತಾವು ಸೊಸೆ ಇದ್ದಾಗ ನಮಗೆ ಎಷ್ಟು ಕಾಡ್ಯಾರ ಅತ್ತಿ ಅನ್ನೋದು ಮರ್ತಿರಂಗಿಲ್ಲ ಅವರು. ಅದನ್ನ ನೆನಪಿಟ್ಟುಕೊಂಡು ನಾನು ಸೊಸೆಗೆ ಕಾಡ್ಬೇಕಲ್ಲ. ನಾವು ಬದುಕಿದ್ದಾಗ ಎಷ್ಟು ಕಷ್ಟ ಅನುಭವಿಸಿವಿ, ಎಷ್ಟು ದುಃಖ ಅನುಭವಿಸಿವಿ, ಇವರು ಸುಖದಿಂದ ಇದಾರಲ್ಲ, ಅದನ್ನ ನಾಳೆ ಮರ್ತು ಬಿಡ್ಬೇಕಾಗಿತ್ತು. ಅವರು ಮರೆತ್ರೆ ಆಯ್ತಪ್ಪ, ಅವಾಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಅಂದ್ರೆ ಅಷ್ಟು ಜಗಳಗಳು ಬರೋದಿಲ್ಲ. ಅದಕ್ಕೆ ಅತ್ತೆಯಂದಿರು ಸೊಸೆ ತಾವು ಅತ್ತೆ ಆಗಿದ್ದಾಗ ನೆನಪು ಮಾಡ್ಕೊಂಡು ಸೊಸೆಯಂದಿರಿಗೆ ಕಾಡ್ತಾರೆ. ಸೊಸೆಯಂದಿರು ಮನೆಗೆ ಬರುವಾಗಲೇ ಈ ಮನೆ ಒಡೆದು ಬಿಡಬೇಕು, ಗಂಡೊಬ್ಬನೇ ನನಗೆ ಸಂಬಂಧಪಟ್ಟವನು ಅಂತ ಒಳಗೆ ಬಂದು ಕಾಲಿಟ್ರು ಅಂದ್ರೆ ಖಂಡಿತ ಆ ಮನೆಯೊಳಗೆ ನೆಮ್ಮದಿ ಇರಂಗಿಲ್ಲ. ಅದಕ್ಕೆ ಒಂದು ನಮ್ಮಲ್ಲಿ ಪಂಡಿತ ಶಿವಾಚಾರ್ಯರು, ಶಿವಾರಾಧ್ಯರು ಅನ್ನುವಂಥ ಸಾಣೆಹಳ್ಳಿ ಪೂಜ್ಯರು ಒಂದು ಸಣ್ಣ ಕಥೆ ಬರೀತಾರೆ ಭಾವನ. ಹಿಂಗೆ ಒಂದು ಊರಾಗ ಅತ್ತಿ ಸೊಸಿ ಇದ್ರು. ಅತ್ತಿ ಕಂಡ್ರೆ ಸೊಸಿಗಾಗಿ ಬರ್ತಿದ್ದಿಲ್ಲ, ಸೊಸಿ ಕಂಡ್ರೆ ಅತ್ತಿಗಾಗಿ ಬರ್ತಿದ್ದಿಲ್ಲ. ಅವಾಗ ಆಕಿ ಒಬ್ಬರು ಸ್ವಾಮಿಗಳ ಹತ್ರ ಹೋದರು. ಏನ್ರಿ ಸಾಕಾಗಿದೆ ನನಗೆ, ಈ ಅತ್ತಿ ಕಾಲಾಗ ಬದುಕೇ ಸಾಕನ್ನಿಸ್ಬಿಟ್ಟದ, ಅದಕ್ಕೆ ಏನಾರ ಮಾಡಿ ಹೆಂಗಾರ ಮಾಡಿ ನಮ್ಮ ಅತ್ತಿ ಸಾಯುವಂಥ ಒಂದು ಔಷಧ ಕೊಡ್ರಿ ಅಂದ್ರು. ಅವಾಗ ಅಂದ್ರು ಸ್ವಾಮಿಗಳು, ಕೊಡ್ತೀನವ, ಇದು ಚೂರ್ಣ ಕೊಡ್ತೀನಿ, ಇದು ವಿಷದ ಚೂರ್ಣ, ಇದು ತೊಗೊಂಡ್ರೆ ನಿಮ್ಮ ಅತ್ತಿ ಒಂದೇ ದಿವ್ಸಕ್ಕೆ ಸಾಯಂಗಿಲ್ಲ, 4 ದಿವ್ಸಕ್ಕೆ ಸಾಯಂಗಿಲ್ಲ, 3 ತಿಂಗಳು ಟೈಮ್ ಬೇಕಾಗ್ತದೆ. ಆ ಕ್ರಮೇಣ ವಿಷ ಏರಿ ನಿಮ್ಮ ಅತ್ತಿ ಸಾಯ್ತಾಳೆ. ಭಾಳ ಚಲೋ ಆತ್ರಿ, ನನ್ನ ಮೇಲೆ ಸಂಶಯ ಬರಂಗಿಲ್ಲ ಅಂತ ಹೊಂಟ್ಲಿಕ್ಕೆ ಸೊಸಿ ಸ್ವಾಮಿಗಳಿಗೆ ಕರೆದ್ರು. ಸ್ವಲ್ಪ ತಡಿ, ಅವಸರ ಮಾಡಬೇಡ, ಇಷ್ಟು ದಿನ ನಿಮ್ಮ ಅತ್ತಿ ಕಂಡ್ರೆ ನಿನಗೆ ಸೇರ್ತಿದ್ದಿಲ್ಲ, ನೀವು ಹೋಗಿ ಮೊದಲು ಕ್ಷಮಾ ಕೇಳು, ಕಾಲು ಬೀಳು, ಅತ್ತಿಗೆ ಪ್ರೀತಿಯಿಂದ ನೋಡ್ಕೋ, ನಿಮ್ಮ ಅತ್ತಿಗೆ ಕೇಳಿ ಅಡಿಗೆ ಮಾಡು, ನಾಷ್ಟ ಮಾಡು ಅಂತ ಹೇಳಿ ಉಪಾಯ ಹೇಳಿ ಕೊಟ್ರಿ. ಬಂದ್ಲು ಆಕಿ ಸೊಸಿ, ತಪ್ಪಾಯ್ತ್ರಿ ಅತ್ತಿ, ನಿಮ್ಗೆ ಯಾರದಾರ ನನ್ನ ಬಿಟ್ರೆ, ಮಗಳು ಗಂಡನ ಮನೆಗೆ ಹೋಗ್ಯಾಳ, ನಾ ತಾಯಿ ತಂದು ಬಿಟ್ಟು ಇಲ್ಲಿ ಬಂದೀನಿ, ಅದಕ್ಕಿನ್ ಮ್ಯಾಲೆ ನೀವು ಹೇಳ್ದಂಗೆ ನಾ ಕೇಳ್ತೀನಿ ರೀ ಅಂತ ಹೇಳಿ ಆಕೆ ಭಾಳ ಪ್ರೀತಿಯಿಂದ ನೋಡಿಕೊಂಡು ಆಕೆ ಹೇಳ್ದಂಗೆ ಅಡುಗೆ ಮಾಡಿ ಚೂರ್ಣವನ್ನು ಕೊಡ್ತಿದ್ಲು. ಕೊಟ್ಟು ಕೂಡಲೇ ಅತ್ತಿಗೆ ಆಕಿಗೂ ಸ್ವಲ್ಪ ಅರಿವಾಯ್ತು, ನಾ ಸುಮ್ಮನೆ ಕಾಡ್ತಿದ್ನಲ್ಲ ನನ್ನ ಸೊಸಿಗೆ ಅಂತ ಹೇಳಿ ಭಾಳ ಖುಷಿ ಆಯಿತು. 1-2 ತಿಂಗಳದೊಳಗೆ ಅವ್ರ ಭಿನ್ನಾಭಿಪ್ರಾಯ ಹೋಗ್ಬಿಟ್ಟು ಅತ್ತೆ ಸೊಸಿ ಭಾಳ ಪ್ರೀತಿಯಿಂದ ಇರಾಕತ್ರು. ಆಗ ಸೊಸಿ ಹೊಡ್ಕೋತ ಬಂದ್ಲು, ನನಗೆ ನಮ್ಮ ಅತ್ತೆ ಭಾಳ ಚಲೋ ಅದಾಡ್ರಿ, ನಾ ತಪ್ಪು ತಿಳ್ಕೊಂಡಿದ್ದೆ, ಈಗ ಮೊದಲಿನ ಜಗಳಿಲ್ಲ, ಮನಸ್ಸಿಲ್ಲ, ಅಕ್ಕಿ ನನಗೆ ಭಾಳ ಪ್ರೀತಿಯಿಂದ ನೋಡ್ಕೋತಾಳ, ನಮ್ಗೆ ಅತ್ತಿ ಸಾಯುವಂಥದ್ದು ಬೇಡ, ಬದುಕುವಂಥದ್ದು ಕೊಡ್ರಿ ಅಂದಾಗ ಸ್ವಾಮಿಗಳು ಏನು ಹುಚ್ಚದೀವ, ನಾವು ಸ್ವಾಮಿಗಳು ಮಠಕ್ಕೆ ಪೀಠಕ್ಕೆ ಬಂದವ್ರು, ನಾವೆಲ್ಲ ಸಾಯುವ ಔಷಧ ಕೊಡ್ತೀವನ, ಅದು ವಿಷದ ಚೂರ್ಣ ಅಲ್ಲ, ಪ್ರೀತಿಯ ಚೂರ್ಣ, ಪ್ರೀತಿಯಿಂದ ಬದುಕಬೇಕು ಅನ್ನುವಂಥದ್ದು ಈ ದೀಪಾವಳಿ ಹಬ್ಬದ ದಿನ ಒಂದು ಅತ್ತೆ ಸೊಸೆಯಂದರು ಒಂದುಗೂಡೋದಕ್ಕೆ ವಿಶೇಷದ ಒಂದು ಸಂದೇಶ. ಪ್ರೀತಿಯಿಂದ ಎಲ್ಲರನ್ನ ಗೆಲ್ಲಬಹುದು ನಾವು. ಪ್ರೀತಿನೇ ಬದುಕಿಗೆ ಮುಖ್ಯ ಅಲ್ಲ, ಪ್ರೀತಿ ಹೊಂದಾಣಿಕೆಗಳು ಇರದಿದ್ರೆ ಬದುಕಲ್ಲ. ಹೌದು, ಅದಕ್ಕೆ ರೀ ಅದು ಆಕೆ ಅತ್ತೆ ಸೊಸೆ ಚೆನ್ನಾಗಿದ್ರು ಅನ್ನೋದು ಬರ್ತದೆ. ಈ ಸುಮ್ಮನೆ ತಮಾಷೆಗೆ ಹೇಳೋದು ಅಂದ್ರೆ ಅವಾಗೆಲ್ಲ ಎಷ್ಟು ಇರ್ತದೋ ಅಷ್ಟು ಸಂಬಳದೊಳಗೆ ಜೀವನ ಸಾಗಿಸ್ತಿದ್ರು. ಬಂದುದನ್ನು ಅರಿದು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸಿದಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ದೇವರ ದಾಸಿಮಾರರ ವಚನ. ಹೆಂಡತಿ ಎಷ್ಟು ಶಾಣೆ ಇದ್ಲು, ಜಾಣ ಇದ್ಲು ಅನ್ನೋದಕ್ಕೆ. ಓಕೆ ಪುತ್ತೂರಾಯರೇ, ಕೊನೆಯದಾಗಿ ಅತ್ತೆ ಮಾವನ ಬಗ್ಗೆ ಒಂದು ಮಾತು ಹೇಳ್ಬೇಕು ನಾನು. ಮದುವೆಯಾದ ಹೊಸದ್ರಲ್ಲಿ ಹುಡುಗಿ ಹೇಳ್ತಾಳೆ, ಗಂಡನ ಮನೆಯ ಕಾಲೊಳಗೆ ಇಟ್ಟೊಡನೆ ನಾನು ಅತ್ತೆ, ಯಾಕೆಂದರೆ ಎದುರಿಗೆ ನಿಂತಿದ್ದಳು ನನ್ನ ಅತ್ತೆ. ಏನಾಗುತ್ತೆ ಗೊತ್ತಾ ನಿಮಗೆ, ಅತ್ತೆ ಸೊಸೆಯೊಳಗೆ ಈ ಒಂದು ಸೈಕಲಾಜಿಕಲ್ ವ್ಯಾರ್ಫೇರ್ ನಡೀತದೆ. ಇದು ಭಾಳ ಇಂಪಾರ್ಟೆಂಟ್. ಇದು ಅತ್ತೆ ಏನು ಯೋಚನೆ ಮಾಡ್ತಾಳೆ ಅಂದರೆ, 20 ವರ್ಷಗಳ ಕಾಲ ನಾನು ಇವನನ್ನು ಸಾಕಿ, 25 ವರ್ಷಗಳ ಇವನು ಸಾಕಿ ಸಲಹಿದ್ದೇನೆ, ಈಗ ಒಂದು ಗಳಿಯಲ್ಲಿ ಇವನು ಅವಳ ಬಾಲ ಹಿಡ್ಕೊಂಡು ಹೋಗಿದ್ರೆ ಹೇಗಾಗುತ್ತೆ ಅಂತ ಇವಳು ಯೋಚನೆ ಮಾಡ್ತಾಳೆ. ಎಲ್ಲ ತಾಯಿ ತಂದೆ ಮನೆ ಎಲ್ಲ ಬಿಟ್ಬಿಟ್ಟು ನಾನು ಮನೆಗೆ ಬಂದಿದ್ದೇನೆ, ಈಗ ನಾನು ನನ್ನನ್ನು ಕೈ ಬಿಟ್ಟರೆ ನನಗೆ ಯಾರಿದೆ ಅಂತಕ್ಕಂಥ ಇವರೊಳಗೆ ವಾರ್ಫೇರ್ ಆಯ್ತಲ್ಲ. ಎಲ್ಲಿವರೆಗೆ ಅಂದರೆ, ನಾನು ನನ್ನ ಫ್ರೆಂಡಿಗೆ ಒಬ್ಬರಿಗೆ ಫೋನ್ ಮಾಡಿದೆ, ನೋಡ್ರಪ್ಪ ಒಂದು ಹಾಸ್ಯೋತ್ಸವ ನಡೀತಾ ಇದೆ ಇಲ್ಲಿ, ದಯವಿಟ್ಟು ಬನ್ನಿ. ಅಷ್ಟೊತ್ತಿಗೆ ಅವನು ನನ್ನ ಫ್ರೆಂಡ್ ಇರಲಿಲ್ಲ, ಆ ಮಿಸ್ಸಸ್ಗೆ ಫೋನ್ ಎತ್ಕೊಡ್ಲು, ಏನು ಪುತ್ತೂರಾಯರೇ, ಅಯ್ಯೋ ಒಂದು ಹಾಸ್ಯೋತ್ಸವ ನಡೀತಾ ಇದೆ, ಹೇಗಿದೆ? ಅದು ತುಂಬ ಚೆನ್ನಾಗಿದೆ, ನಗಿಸ್ತಾರೆ, ಅಯ್ಯೋ ಸಿಕ್ಕಾಪಟ್ಟೆ ನಗಿಸ್ತಾರೆ, ಹೆಂಗೆ ನಗಿಸ್ತಾರೆ, ನಕ್ಕು ಸಾಯ್ಬೇಕು ಅಷ್ಟು ನಗಿಸ್ತಾರೆ ಅಂತಂದೆ. ಹೌದಾ, ಸಾಯ್ಬೇಕು ಅಷ್ಟು ನಗಿಸ್ತಾರ? ಹೌದು, ಹಾಗೆ ನಮ್ಮ ಅತ್ತೆ ಕಳಿಸ್ಕೊಟ್ಟೆ ಅಂತಂದು. ಯಾಕೆಂದರೆ ಪಾಪ ಈ ಅತ್ತೆ ಸೊಸೆ ಜಗಳ ಅನ್ನೋದು ಅದು ನಿರಂತರವಾಗಿತ್ತು. ಒಂದು ಒಳ್ಳೆ ಜೋಕ್ ಇದೆ, ಭಾಳ ಚೆನ್ನಾಗಿದೆ. ಪಾಪ ಪಕ್ಕದ ಇಬ್ಬರು ಹೆಂಗಸರು ಮಾತಾಡ್ತಿದ್ರು, ಶಾರದಮ್ಮ ಗಿರಿಜಮ್ಮ. ಆ ಶಾರದಮ್ಮ ಗಿರಿಜಮ್ಮ ಕೇಳ್ತಾರೆ, ಏನ್ರಿ ಗಿರಿಜಮ್ಮನವರೇ, ನಿಮ್ಮ ಅತ್ತೆಯವರು ಎಲ್ಲಿದ್ದಾರೆ?
ಅಯ್ಯೋ ಇಲ್ಲರಿ ಅವರು ಸ್ವರ್ಗಸ್ಥರಾದರು ಹೇಗೆ? ಅಯ್ಯೋ ನಾನು ಊರಿಗೆ ಕರ್ಕೊಂಡು ಹೋಗಿದ್ದೆ, ನಮ್ಮ ಊರೊಳಗೆ ಒಂದು ತೋಟ ಇದೆ, ತೋಟದೊಳಗೆ ಬಾವಿ ಇದೆ, ಅಲ್ಲಿ ಹಾಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ, ಪಾಪ ಕೆಳಗೆ ಬಿದ್ದುಬಿಟ್ರು, ಸತ್ತೋಗ್ಬಿಟ್ರು. ಇವಳು ಹೇಳ್ತಾರೆ ನೀವೇ ಪುಣ್ಯವಂತರಪ್ಪ, ಯಾಕೆಂದರೆ ನನಗೂ ಒಂದು ಅತ್ತೆ ಇದ್ದಾಳೆ, ನನಗೂ ಒಂದು ತೋಟ ಇದೆ, ನನಗೂ ಬಾವಿ ಇದೆ, ನಾನು ಕರ್ಕೊಂಡು ಹೋಗ್ತಾರೆ, ಸಾಯೋದೇ ಇಲ್ಲ, ಎಲ್ಲ ದೈವೇಚ್ಛೆ ಅಂತ. ಆಗ ಗಿರಿಜಮ್ಮ ಹೇಳ್ತಾರೆ ದೈವೇಚ್ಛೆನೂ ಸರಿ, ಈ ಗಿರಿಜಮ್ಮರೇ ಸ್ವಲ್ಪ ಮನುಷ್ಯ ಪ್ರಯತ್ನವೂ ಬೇಕು ಅಂತ ಹೇಳ್ತಾರೆ. ಇದು ಅತ್ತೆ ಸೊಸೈಟಿ ಸಂಘದ ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್. ಅತ್ತೆ ಸೊಸೆ ಜಗಳಕ್ಕೆ ಒಂದು ಸೊಲ್ಯೂಷನ್ ಹೇಳ್ತಾರೆ. ಇದು ಅದ್ಭುತವಾದ ಒಂದು ಸೊಲ್ಯೂಷನ್. ಇದಕ್ಕೆ ನಾವು ವೈದ್ಯರು ನಿಮಗೆ ಔಷಧಿ ಕೊಟ್ಟಾಗೆ, ಯಾವಾಗ ಅತ್ತೆ ತನ್ನ ಸೊಸೆಯನ್ನು ಇವಳು ಸೊಸೆಯಲ್ಲ ನನ್ನ ಮಗಳು ಅಂತ ಪರಿಗಣಿಸುತ್ತಾಳೋ, ಯಾವಾಗ ಸೊಸೆ ಈ ಹೆಂಗಸನ್ನು ಇವಳು ನನ್ನ ಅತ್ತೆ ಇಲ್ಲ ನನ್ನ ತಾಯಿಗೆ ಸಮಾನ ಅಂತ ಪರಿಗಣಿಸುತ್ತಾಳೋ, ಅಲ್ಲಿಗೆ ಅತ್ತೆ ಸೊಸೆಯ ಜಗಳ ಅಲ್ಲಿಗೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಸುಖಿ ದಾಂಪತ್ಯಕ್ಕೆ ಒಂದೇ ಒಂದು ಅಂದರೆ ಗಂಡನಿಗೆ ಹಠ ಇರಬಾರ್ದು, ಹೆಂಗತಿಗೆ ಚಟ ಇರಬಾರ್ದು. ಇದು ಭಾಳ ಸುಂದರವಾದ ವಾಕ್ಯ. ಅವರಿಬ್ಬರು ಕೂಡ ಸೇರಿ ಈ ದೀಪಾವಳಿ ದಿವಸ ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಒಂದು ಸುಂದರವಾದ ಮಾತಿನೊಂದಿಗೆ ನಾನು ಮಾತನ್ನು ಮುಗಿಸುತ್ತೇನೆ. ದೀಪಾವಳಿ ಅಂದರೆ ಅದು ವರುಷದ ಹಬ್ಬ, ಹರುಷದ ಹಬ್ಬ, ಅದು ಸುಖ ಸಂಪತ್ತಿನ ಹಾಗೂ ಸುಜ್ಞಾನದ ಹಬ್ಬ. ಈ ಹಿನ್ನೆಲೆಯಲ್ಲಿ ನಾವು ಆ ಲಕ್ಷ್ಮಿಯನ್ನು ಕೂತೊಂದು ಹಾಡ್ತೇವೆ, ಇಬ್ಬರು ಗಂಡ ಹೆಂಡತಿ ಹಾಡ್ತಾರೆ. ಏನು? ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಕಾಲಗೆಜ್ಜೆಯ ನಾದವ ಮಾಡುತ್ತಾ ಮಜ್ಜಿಗೆಯೊಳಗಣ ಬೆಣ್ಣೆಯಂತೆ ಸಾಧು ಸಜ್ಜನರ ಪೂಜೆಯ ವೇಳೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಆದರೆ ಒಂದೊಂದು ಮಾತಿಗೆ ಒಂದೊಂದು ಅರ್ಥ ಇದೆ, ದಾಸರು ಇಟ್ಟಿದ್ದಾರೆ. ಆ ಅರ್ಥವನ್ನು ಹೇಳಿ ಮಾತನ್ನು ಮುಗಿಸುತ್ತೇನೆ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಅಂದರೆ ಸಂಪತ್ತು ಹೇಗೆ ಬರಬೇಕಂದ್ರೆ ಹಂತ ಹಂತವಾಗಿ ಬರಬೇಕು ಅಂತ ಅದರ ಅರ್ಥ. ಒಮ್ಮೆ ದಡೀರ್ ಬರಬಾರ್ದು. ಹಾಗೆ ಕಾಲಗೆಜ್ಜೆಯ ನಾದವ ಮಾಡುತ್ತಾ ಆ ಬರುವಾಗ ಅದು ಪಾರದರ್ಶಕವಾಗಿರಲಿ, ಊರಿಗೆ ಗೊತ್ತಾಗಲಿ, ಅದು ಗುಟ್ಟಿರಲೇ ಬರಬಾರ್ದು ಅಂತ ಎರಡನೇ ಅರ್ಥ. ಮೂರನೇದು ಮಜ್ಜಿಗೆಯೊಳಗಣ ಬೆಣ್ಣೆಯಂತೆ ಅಂದರೆ ಪರಿಶ್ರಮ ಪಟ್ಟು ಅವನು ಹಣ ಸಂಪಾದಿಸಕ್ಕೆ ಹೊರತು ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯವಲ್ಲ, ಅದನ್ನು ಹೇಗೆ ಗಳಿಸಿದ ಅನ್ನೋದು ಭಾಳ ಮುಖ್ಯ. ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ ಎಂಬ ಮಾತಿನಲ್ಲಿ ಅನ್ನವನ್ನು ಉಣುವಾಗ ಕೇಳು ನೀ ಅದ ಬೇಯಿಸಿದ ನೀರು ನಿನ್ನ ದುಡಿಮೆಯ ಬೆವರೇ ಪರರ ಕಣ್ಣೀರು ಅಂತ ಡಿ ವಿ ಜಿ ಕೇಳಿದ ಹಾಗೆ ಆ ಸಂಪತ್ತು ಅದು ಪಾರದರ್ಶಕವಾಗಿ ಬರಲಿ, ಪರಿಶ್ರಮದಿಂದ ಬರಲಿ. ಯಾವಾಗ ಬರಬೇಕು? ಸಾಧು ಸಜ್ಜನರ ಪೂಜೆಯ ವೇಳೆಗೆ ಸಕಾಲದಲ್ಲಿ ಸತ್ಕಾರ್ಯಕ್ಕೆ ಬರಲಿ. ಅಂತಹ ಸಂಪತ್ತು ನಮಗಾಗಲಿ. ದೀಪಾವಳಿ ಶುಭಾಶಯ ಎಲ್ರಿಗೂ ಇರಲಿ. ನಮಸ್ಕಾರ. ಅದ್ಭುತ. ನಿಮ್ಮಿಬ್ಬರಿಗೂ ಧನ್ಯವಾದ. ದಾಂಪತ್ಯದ ಬಗ್ಗೆ, ಜೀವನದ ಸಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಸಾಕಷ್ಟು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ದಾಂಪತ್ಯ ಹೇಗಿರಬೇಕು, ನಿಜವಾದ ಶ್ರಮ ಯಾವುದರಲ್ಲಿರಬೇಕು, ಯಾವ ರೀತಿ ಸಂಪತ್ತನ್ನು ಗಳಿಸಬೇಕು, ಯಾವ ರೀತಿ ಉಳಿಸ್ಕೋಬೇಕು, ದಾಂಪತ್ಯದಲ್ಲಿ ಸಾಮರಸ ಯಾವಾಗ ಸಿಗುತ್ತೆ, ಎಲ್ಲದರ ಬಗ್ಗೆ ಹಾಸ್ಯದ ಜೊತೆ ಒಂದು ಸಾರವನ್ನು ನಿಮಗೆ ಕೊಟ್ಟಿದ್ದೀವಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.